ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪೇಕ್ಷಾ ನಿಂಗೆ ಹಿಂಗನ್ಸುತ್ತ ಹಂಗೆ ಮಾಡಮ್ಮ. ಆದ್ರೆ ನೀನು ಅನ್ಯಾಯದ ವಿರುದ್ಧ ಹೋರಾಡೋ ಗುಣ ಇದೆಯಲ್ಲ ಅದು ನನಗೆ ಬಹಳ ಇಷ್ಟ. ಅದನ್ನ ಬಿಡ್ಬೇಡ. ಇಡೀ ಮನೆ ಕುರುಕ್ಷೇತ್ರ ಆದ್ರೂ ಪರವಾಗಿಲ್ಲ, ನೀನು ಹೋರಾಟದ ಗುಣ ಮಾತ್ರ ಬಿಡಬೇಡ ಅಪೇಕ್ಷಾ. ದೇವರು ನಿನಗೆ ಒಳ್ಳೇದು ಮಾಡ್ಲಿ. ಕೀಪ್ ಇಟ್ ಅಪ್ ಅಪೇಕ್ಷಾ. ಅಪೇಕ್ಷಾ ನಾನು ಮಾತು ಸುಮ್ಮನೆ ಇರಿ. ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾನು ಸಮಾಧಾನ ಆಗಲ್ಲ. ಅಕ್ಕ ನನ್ನ ಮೇಲೆ ಕೈ ಮಾಡಿದ್ಲು, ಅದು ಮನೆಯವ್ರ ಮುಂದೆ. ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಇದಕ್ಕಿಂತ ಅವಮಾನ ಬೇಕಾ ನನಗೆ? ನನಗೆ ಹೇಗಾಯ್ತು ಗೊತ್ತಾ? ಸಾಯೋವಷ್ಟು ಸಂಕಟ ಆಯ್ತು. ಅಲ್ಲ, ಅವಳು ಯಾಕೆ ನನ್ನ ಮೇಲೆ ಕೈ ಮಾಡಬೇಕು? ನಾನೇನು ಬಿಟ್ಟು ಬಿದ್ದಿದ್ದೀನ? ನನಗೆ ನಿಮ್ಮ ಮನೇಲಿ ಬೆಲೆನೇ ಇಲ್ವಾ? ಅಪೇಕ್ಷಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನನಗೆ ದಯವಿಟ್ಟು ಸಮಾಧಾನ ಮಾಡೋದಕ್ಕೆ ಬರಬೇಡಿ ಪ್ಲೀಸ್. ಇಲ್ಲಿಂದ ಹೋಗಿ ನೀವು. ಅಪೇಕ್ಷಾ ನೋಡಿ, ನನ್ಗೆ ಅರ್ಥ ಆಗತ್ತೆ, ಬಟ್ ಒಂದು ಸ್ವಲ್ಪ ಯೋಚನೆ ಮಾಡಿ. ಏನ್ ಯೋಚನೆ ಮಾಡಿ ನೋಡ್ಬೇಕು? ಅವಳು ಹೇಗ್ ನನ್ನ ಮೇಲೆ ಕೈ ಮಾಡಿದ್ಲು? ಅಕ್ಕ ಅಂದ್ ಮಾತ್ರಕ್ಕೆ ಅವಳು ನನ್ನ ಮೇಲೆ ಕೈ ಮಾಡ್ಬಿಡ್ಬೋದಾ? ಅವಳಿಗೆ ಯಾರ ರೈಟ್ಸ್ ಕೊಟ್ಟಿದ್ದು ಪಾರ್ಥ? ಅಪೇಕ್ಷಾ ನೋಡಿ, ಬರೀ ಅವ್ರನ್ನೇ ಪಾಯಿಂಟ್ ಔಟ್ ಮಾಡ್ಬಿಡಿ. ಇದರಲ್ಲಿ ನಿಮ್ದು ತಪ್ಪಿದೆ. ನೀವು ಆ ಥರ ಮಾತಾಡಿದ ತಪ್ಪಲ್ವಾ? ಅದೇ ನೋಡ್ತಾ ಇದ್ದೀನಿ ನಾನು. ನೀವ್ ಯಾಕಿನ್ನು ಅಕ್ಕನ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ ಅಂತ. ನೋಡಿ ಹೇಗೆ ಅವಳ ಪರ ವಹಿಸ್ಕೊಂಡು ಮಾತಾಡ್ತೀರಾ ನೀವು? ನೀವ್ ಯಾವಾಗ್ಲೂ ಹೀಗೆ, ಯಾವತ್ತೂ ನಾನು ಸಪೋರ್ಟ್ ಮಾಡಲ್ಲ. ನಿಮಗೆ ಬರೀ ನನ್ ತಪ್ಪು ಮಾತ್ರ ಕಾಣಿಸುತ್ತೆ ಅಷ್ಟೇ. ಹೆಂಡತಿಗೆ ಹರ್ಟ್ ಆಗಿದೆ, ಅವಳ ಜೊತೆ ನಿಲ್ಬೇಕು, ಅವಳಿಗೂ ಸಪೋರ್ಟ್ ಮಾಡ್ಬೇಕು ಅನ್ಸಲ್ಲ ಅಲ್ಲ ನಿಮ್ಗೆ? ಅಪೇಕ್ಷೆ ಪ್ಲೀಸ್, ನಾನು ಆ ಥರ ಎಲ್ಲಿ ಹೇಳಿದೆ? ನೋಡಿ ನನ್ನ ಪಾಯಿಂಟ್ ಇಷ್ಟೇ, ಇದರಲ್ಲಿ ನಿಮ್ದು ಫಾಲ್ಟ್ ಇದೆ, ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸಾಕ್ ನಿಲ್ಸಿ ಪಾರ್ಥ. ನೀವೇನ್ ನನಗ್ ಸಮಾಧಾನ ಮಾಡ್ತಿದ್ದೀರೋ ಇಲ್ಲ ನನಗೆ ಇನ್ನಷ್ಟು ಹರ್ಟ್ ಆಗ್ಬೇಕು ಅಂತ ಮಾತಾಡ್ತಿದ್ದೀರೋ? ನನಗೆ ಹರ್ಟ್ ಆಗಿರೋದು ನಿಮಗ್ ಕಾಣಿಸ್ತಿದೆ, ಆದ್ರೂ ಅಕ್ಕನ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ಆಮೇಲೆ ನಾನು ಯಾಕಿರ್ಬೇಕು ನಿಮ್ಗೆ? ಯಾಕೆ ನನ್ನನ್ನು ಪ್ರೀತಿ ಮಾಡ್ಬೇಕಾಗಿತ್ತು? ಯಾಕೆ ನನ್ನ ಮದ್ವೆ ಆಗ್ಬೇಕಾಗಿತ್ತು? ಇರ್ಲೇಬೇಡಿ, ಪರವಾಗಿಲ್ಲ. ನನ್ನ ಹಣೆ ಬರೋಣ ಇಷ್ಟು ಅಂತ ಸುಮ್ನಾಗ್ಬಿಡ್ತೀನಿ. ನನ್ಗೆ ಯಾರು ಇಲ್ಲ, ನಾನು ಅನಾಥೆ ಆಗ್ಬಿಟ್ಟಿದ್ದೀನಿ. ಕಟ್ಕೊಂಡ್ ಗಂಡ, ಒಣ ಹುಟ್ಟಿದ ಅಕ್ಕ, ಹೆತ್ತಪ್ಪ, ಅಮ್ಮ ಯಾರಿಗೂ ನಾನು ಬೇಕಾಗಿಲ್ಲ. ನನ್ನ ಭಾವನೆಗೆ ಇಲ್ಲಿ ಬೆಲೆನೇ ಇಲ್ಲ. ನೀವ್ ನೋಡಿದ್ರೆ ನನ್ನನ್ನ ಎನಿಮಿ ತರ ಟ್ರೀಟ್ ಮಾಡ್ತೀರಾ. ಅಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ರೂ ಹಾಗೆ. ಫೋನ್ ಮಾಡಿದ್ರು ಅಕ್ಕಂಗ್ ಫೋನ್ ಮಾಡ್ತಾರೆ, ಕೊನೆಗೆಲ್ಲ ಮಾತಾಡಿ ಕಟ್ ಮಾಡೋ ಟೈಮಲ್ಲಿ ಅವಳನ್ನ ಕೇಳ್ದೆ ಅಂತ ಹೇಳು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಸುಮ್ಮನೆ ಫಾರ್ಮಾಲಿಟೀಸ್ ಕೇಳ್ಬೇಕಲ್ಲ, ಅದಕ್ಕೆ. ಆಕ್ಚುಲಿ ಮನ್ಸಿಂದ ಯಾರು ನನ್ನನ್ನು ವಿಚಾರಿಸ್ಕೊಳ್ಳಲ್ಲ. ನನಗೇನ್ ಅನಿಸ್ತಿದೆ, ನನಗೇನ್ ಬೇಕು ಯಾರು ಕೇಳಲ್ಲ. ಇಲ್ಲಿ ಮಾತೆತ್ತಿದ್ರೆ ನಿಂದೆ ತಪ್ಪು ಅಂತ ನನ್ನ ಬಾಯಿನ ಮುಚ್ಚಿಸೋದು. ಈ ಅಕ್ಕ ಮುಂಚೆಯಿಂದಾನು ಹಾಗೆ, ಎಲ್ಲರ ಅಟೆನ್ಷನ್ ಅವಳ ಕಡೆ ಹೇಳ್ಕೋತಾಳೆ. ಅವಳ ಇಮೇಜ್ ಬಿಲ್ಡ್ ಆಗ್ಬೇಕು ಅಷ್ಟೇ. ಆ ಇಮೇಜ್ ಬಿಲ್ಡ್ ಆಗೋದಕ್ಕೋಸ್ಕರ ಇನ್ನೊಬ್ರ ಇಮೇಜ್ ಹಾಳಾಗೋದ್ರೂ ಪರವಾಗಿಲ್ಲ. ಒಟ್ಟಲ್ಲಿ ಅವಳು ಒಳ್ಳೆವಳು ಅನ್ಸ್ಕೋಬೇಕು, ಅವಳು ಗ್ರೇಟ್ ಆಗಿರ್ಬೇಕು, ಅಷ್ಟೇ ಅವಳು ಮನ್ಸಲ್ಲಿರೋದು, ಅಷ್ಟೇ. ಅಪೇಕ್ಷೆ ಯಾಕೆ ಈ ಥರ ಎಲ್ಲ ಅನ್ಕೋತೀರಾ? ನೋಡಿ, ನೀವು ಯಾವತ್ತೂ ಸೈಡ್ ಲೈನ್ ಆಗಿಲ್ಲ. ನಿಮ್ಗಿರೋ ವ್ಯಾಲ್ಯೂ ಯಾವತ್ತೂ ಇದ್ದೇ ಇದೆ. ಏನಿದೆ ಮಣ್ಣು? ಅವಳಿಂದಾಗಿ ನಾನು ಯಾರಿಗೂ ಬೇಡದೇ ಇರೋಳಾಗಿದ್ದೀನಿ ಮನೇಲಿ. ಅಲ್ಲಿ ನೋಡಿದ್ರೆ ಮನೆಯವರು ಹಾಗೆ ಟ್ರೀಟ್ ಮಾಡ್ತಿದ್ದಾರೆ. ಮಗಳು ಅಂತಾನು ನೋಡಿದ್ರೆ ಏನೋ ಮಾಡ್ಬಾರ್ದಿರೋ ತಪ್ಪು ಮಾಡಿರೋ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಮದುವೆ ಆಗಿ ಎಷ್ಟು ದಿನ ಆಯ್ತು, ಒಂದೇ ಒಂದಿನಾದ್ರೂ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೇಳಿದಾರ? ಅಕ್ಕನ್ ಮಾತ್ರ ತುಂಬಾ ಚೆನ್ನಾಗಿ ವಿಚಾರಿಸ್ಕೋತಾರೆ. ಕಂದ ಕಂದ ನೋಡ್ಬೇಕು ಅವ್ರ ಪ್ರೀತಿನ. ಏನ್ ಪ್ರೀತಿ, ಏನ್ ಅಕ್ರೆ, ನನಗ್ ಮಾತ್ರ ಏನೂ ಇಲ್ಲ. ಅಂತ ದೊಡ್ಡ ತಪ್ಪು ಮಾಡಿದೀನ ನಾನು? ಈ ತರ ಭೇದ ಭಾವ ಮಾಡಿದ್ರೆ, ಒಬ್ರನ್ನ ಒಂಥರ ಇನ್ನೊಬ್ರನ್ನ ಒಂಥರ ನೋಡಿದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗ್ಬೇಡ, ಏನಾಗ್ಬೇಡ ನನಗೆ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಪಾರ್ಥ? ನೀವು ಅವ್ರ ತರನೇ ಟ್ರೀಟ್ ಮಾಡ್ತೀರ ನನ್ನ ನೋವನ್ನ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಎಲ್ಗೋಗಿ ಸಾಯ್ಲಿ? ಅಪೇಕ್ಷಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ನೋಡಿ, ನಿಮ್ಮ ನೋವು ಏನು ಅನ್ನೋದು ನಂಗೆ ಅರ್ಥ ಆಗುತ್ತೆ. ಆದರೆ ಒಂದೇ ಒಂದು ನಿಮಿಷಕ್ಕೆ ನಿಮ್ಮ ಅಪ್ಪ ಅಮ್ಮನ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ. ಅವರಿಗೆ ನಿಮ್ಮ ಬಗ್ಗೆ ಎಷ್ಟೆಲ್ಲ ಆಸೆಗಳಿತ್ತು,
ಕನಸುಗಳಿತ್ತು. ಅವ್ರು ಅನ್ಕೊಂಡಾಗೆ ನಮ್ಮ ಮದುವೆ ಆಗಲಿಲ್ಲ. ಅದು ಬೇರೆ ಥರನೇ ಆಗೋಯ್ತು. ಆ ಒಂದು ಬೇಜಾರು ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ಆ ಒಂದು ಸಿಟ್ಟಿಂದ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಅವ್ರಿಗೆ ನಿಮ್ಮ ಮೇಲಿರೋ ಫೀಲಿಂಗ್ ಯಾವುದು ಕೂಡ ಚೇಂಜ್ ಆಗಿಲ್ಲ. ಆ ಮಗಳು ಅನ್ನೋ ಫೀಲಿಂಗು ಅದು ಯಾವುದು ಹಾಗೆ ಇರುತ್ತೆ ಕಣ್ರಿ. ಅವ್ರ ಮನಸ್ಸಿಗೆ ಗಾಯ ಆಗಿದೆ. ಬಹುಶಃ ಅದರಿಂದ ಅವ್ರು ಈ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ನೋಡಿ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದರೆ ಟೈಮ್. ಈ ಟೈಮ್ ಇದೆಯಲ್ಲ, ಟೈಮ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ. ಬಿಸಿ ಇರೋ ನೀರು ತಣ್ಣಗಾಗೇ ಆಗುತ್ತಲ್ವಾ? ಇದು ಕೂಡ ಹಾಗೇನೆ. ನೀರು ತಣ್ಣಗಿರಲಿ, ಬಿಸಿ ಇರಲಿ, ನೀರು ನೀರೇ. ಅಪ್ಪ ಅಮ್ಮ ಕೂಡ ಹಾಗೆ. ಆ ರಿಲೇಶನ್ಶಿಪ್ ಯಾವುದು ಕೂಡ ಚೇಂಜ್ ಆಗೋದಿಲ್ಲ. ಅಪೇಕ್ಷಾ ನೋಡಿ, ನೀವು ಅವ್ರನ್ನ ಇಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರೋ ಅವರು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಎಲ್ಲದೂ ಸರಿ ಹೋಗುತ್ತೆ. ಆದರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಪೇಕ್ಷಾ. ನೋಡಿ, ನನಗೆ ಗೊತ್ತಿದೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ ಅಂತ. ಅದಕ್ಕೆ ನನ್ನ ಕಡೆಯಿಂದನೂ ಒಂದು ಸಾರಿ. ಪ್ಲೀಸ್ ಅಪೇಕ್ಷಾ, ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. Yeah. Don't worry. Yeah. Ila, I'll be sending you the mail right away. Yeah. Thank you. Okay. Yeah. Take care. Bye. ಅಲ್ಲ ಭೂಮಿಕಾ, ನಾನು ಅಷ್ಟು ಹೇಳಿದ್ರು ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಮನಸ್ಸು ಅಲ್ಲೇ ಗಿರಿಕೆ ಹೊಡಿತಾ ಇದೆ. ಓಕೆ, ಅದರಿಂದ ಆಚೆ ಬರೋದಕ್ಕೆ ನಾನೊಂದು ಸೊಲ್ಯೂಷನ್ ಹೇಳ. ಈಗ ಇದೆಲ್ಲ ಶುರು ಆಗಿದ್ದು ಒಂದು ಮಾತಿಂದ ಅಲ್ವಾ? ಮಾತಿಂದಾನೇ ಬಗೆಹರಿಸ್ಕೊಳ್ಳಿ. ಹೋಗೋಳ ಹತ್ರ ಮಾತಾಡ್ಬಿಡಿ. ನೋಡಿ ಭೂಮಿಕಾ, ಈಗ ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮದ್ರೆ ಏನು ಮಾಡ್ತಾರೆ? ಬೈತಾರೆ, ಹೊಡಿತಾರೆ, ಆಮೇಲೆ ಚಾಕ್ಲೇಟು ಅಥವಾ ಇನ್ನೇನೋ ಕೊಟ್ಟು ಸಮಾಧಾನ ಮಾಡ್ತಾರೆ. ಈಗ ನೀವು ಮಾಡಬೇಕಾಗಿರೋದು ಅದನ್ನೇ. ಈಗ ಅಪೇಕ್ಷೆ ಕೂಡ ನಿಮ್ಮ ಥರನೇ ಬೇಜಾರಿನಲ್ಲಿ ಕೂತಿರ್ತಾಳೆ. ಅವಳಿಗೂ ನೋವಿರುತ್ತೆ. ಎಲ್ಲರ ಮುಂದೆ ನಾನು ಏಟ್ ತಿನ್ನಲ್ಲ ಅಂತ ಅವಳಿಗೆ ಅವಮಾನ ಆಗಿರುತ್ತೆ. ಇದು ಆ ನೋವನ್ನು ಇನ್ನೂ ಜಾಸ್ತಿ ಮಾಡ್ತಿರುತ್ತೆ. ನನ್ನನ್ನು ಯಾರು ವಿಚಾರಿಸ್ಕೋತಾ ಇಲ್ಲ, ಯಾರು ನನಗೆ ಸಮಾಧಾನ ಹೇಳ್ತಾ ಇಲ್ಲ, ಯಾರು ನನ್ನ ನೋವನ್ನ ಕೇಳಿಸ್ಕೋತಾ ಇಲ್ವಲ್ಲ ಅಂತ ಅವಳಿಗೂ ಬೇಜಾರಾಗುತ್ತೆ. ನೀವು ಹೋಗಿ ಮಾತಾಡಿದ್ರೆ ಅವಳು ಖಂಡಿತ ಕರಗ್ತಾಳೆ, ಸಮಾಧಾನ ಆಗ್ತಾಳೆ. ಅವಳು ನನ್ನ ಮಾತು ಕೇಳ್ತಾಳೆ ಅಂತೀರಾ? ಕೇಳಲಿ ಬಿಡಲಿ, ಸಮಾಧಾನ ಮಾಡೋದು ನಮ್ಮ ಡ್ಯೂಟಿ. ನೀವು ಹೋಗಿ ಮಾತಾಡಿ, ಆಮೇಲೆ ಏನಾಗುತ್ತೆ ಅದನ್ನು ನೋಡ್ಕೊಳ್ಳೋಣ. ಈಗ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಭೂಮಿಕಾ? ಅವಳು ಕೂಡ ನಿಮ್ಮ ಥರನೇ ತನ್ನ ಮನೆ ಬಿಟ್ಟು ಇಲ್ಲಿಗೆ ಬಂದಿರೋಳು. ಅಪ್ಪ ಅಮ್ಮ ಬೇರೆ ಅವಳನ್ನ ಮಾತಾಡಿಸ್ತಾ ಇಲ್ಲ. ಆ ಕೋಪ ಬೇರೆ ಇದೆ ಅವಳಿಗೆ, ನೋವಿದೆ ಅವಳಿಗೆ. ಅಪ್ಪ ಅಮ್ಮ ಮಾತಾಡೋ ಟರ್ಮ್ಸ್ ಅಲ್ಲಿ ಇದ್ದಿದ್ರೆ ಇವಳೆ ಎಳೆ ಮಕ್ಕಳ ಥರ ಫೋನ್ ಮಾಡಿ ಅಪ್ಪ ಅಮ್ಮನ ಕಂಪ್ಲೇಂಟ್ ಹೇಳ್ಕೊತಾ ಇತ್ತು. ಈಗ ಆಪ್ಷನ್ ಇಲ್ಲ. ಈಗ ತನ್ನ ಮನೆಯವರು ಯಾರು ಮಾತಾಡಿಸ್ತಾ ಇಲ್ಲ. ತನ್ನ ಅಕ್ಕ ಕೂಡ ತನ್ನ ಪರವಾಗಿಲ್ಲ. ತನ್ನ ಒಂಟಿ ಅಂತ ಅವ್ಳಿಗೆ ಅನ್ನಿಸ್ಬಾರ್ದಲ್ವಾ? ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಹೋಗೋಳ ಹತ್ರ ಮಾತಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.